ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಕ್ಕಳಿಗೆ ಒಂದು ಹೆಲ್ತಿ ಮತ್ತು ವೆಯ್ಟ್ ಗೇನ್ ಆಗುವಂತಹ ಒಂದು ಟೇಸ್ಟಿಯಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಹೆಸರು ಕಾಳು ಮತ್ತು ಸೀಮೆ ಅಕ್ಕಿ ಬರುತ್ತಲ್ಲ, ಅದರಿಂದ ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಅಕ್ಕಿ, ಏಲಕ್ಕಿ ಮತ್ತು ಶುಂಠಿ ಎಲ್ಲನೂ ಪುಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ಮತ್ತು ಹುರ್ಗಡ್ಲೆನೂ ಕೂಡ ಪುಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ಈಗ ನಾನು ಎಲ್ಲನೂ ಚೆನ್ನಾಗಿ ಘಮ ಬರೋವರೆಗೆ ಹೆಸರು ಬೇಳೆನ ಈಗ ತೊಳೆದಿಟ್ಕೊಂಡಿದ್ದೀನಿ, ಅರ್ಧ ಗ್ಲಾಸು ಇದು. ಈಗ ಇದನ್ನು ಚೆನ್ನಾಗಿ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಒಂದು 2-3 ಸಾರಿ ಎಲ್ಲ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ತೊಳ್ಕೊಂಡು ನೋಡಿ. ನಾನು ನೀಟಾಗಿ ಈಗ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಗ್ಲಾಸ್ ಆಫ್ ವಾಟರು ಅಂದರೆ 500 ml ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಈಗ ಎರಡನ್ನೂ ಸೇರಿಸ್ಬಿಟ್ಟು ಈಗ ನಾವು ಹೆಸರು ಬೇಳೆನ ಬೇಯೋಕ್ಕೆ ಓಪನಾಗಿ ಇಡ್ತಾಯಿದ್ದೀನಿ. ಇದೊಂದು 5 ನಿಮಿಷ, ಒಂದು 10 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ನೀವೇನಾದ್ರು ಚಿಕ್ಕದು ಕುಕ್ಕರ್ ಇದ್ದರೆ ಅದರಲ್ಲೇ ಬೇಕಾದ್ರೆ ವಿಸಲ್ ಹಾಕ್ಸ್ಕೊಬೋದು. ಇಲ್ಲಿ ನನ್ನ ಹತ್ರ ಚಿಕ್ಕ ಕುಕ್ಕರ್ ಇಲ್ಲ, ಅದಕ್ಕಾಗಿ ನಾನು ಓಪನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಸೀಮೆ ಅಕ್ಕಿನ ನಾನು ಬಿಸಿನೀರಲ್ಲಿ ಉನಿ ಹಾಕಿದ್ದೀನಿ ನೋಡಿ. ಮತ್ತು ಗೋಡಂಬಿ ದ್ರಾಕ್ಷಿನ ಈ ಥರ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದು 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ, ಅದ್ರ ಕೆಳಗಡೆ ಇರೋ ಮಕ್ಳಿಗೂ ಕೊಡ್ಬೋದು. ಅಂದರೆ ಅವ್ರಿಗೆ ಸ್ವಲ್ಪ ಎಲ್ಲ ತಿಂತಾರೆ, ಗಟ್ಟಿ ಇರೋದು ಅನ್ನೋದಾದರೆ ಮಾತ್ರ ಕೊಡಿ, ಇಲ್ಲಾಂದರೆ ಬೇಡ. ಇಲ್ಲಿ ನೋಡಿ, ನಾನು ಅಕ್ಕಿ, ಏಲಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಸ್ಪೂನಷ್ಟು ಹಾಕ್ಕೊಂಡೆ. ಇದೇ ಮೇಯ್ನು ಇದಕ್ಕೆ ಬೇಕಾಗಿರೋದು. ಮತ್ತು ನಾವು ಇಲ್ಲೇನೋ ಹಾಲೆಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಈಗ ಅದನ್ನು ನಾನು ಕಲಿಸ್ತಾ ಇದ್ದೀನಿ. ಅದು ಕೂಡ ಈಗ ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಬೆಂದು ಅದೊಂದು ಗಟ್ಟಿ ರೂಪನ ಪಡ್ಕೊಳ್ಳುತ್ತೆ, ಅಲ್ಲಿ ತನಕ ನೀವು ಬೇಯಿಸ್ಕೋಬೇಕಾಗುತ್ತೆ. ಇದು ಹುರಿಗಡಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹುರಿಗಡಲೆ ಪುಡಿನ ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗಂಟಾದ್ರೂ ಏನೂ ಆಗೋಲ್ಲ, ಅದೇ ಬೇಯ್ತಾ ಸರಿ ಹೋಗುತ್ತೆ. ಈಗ ನೆನೆಸಿಟ್ಟಿದ್ನಲ್ಲ ಸೀಮೆ ಅಕ್ಕಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಈಗ ನಾವು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಎಲ್ಲನೂ ಕುದಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದ್ದಾದಮೇಲೆ 2 ಸ್ಪೂನಷ್ಟು ನಾನು ಇಲ್ಲಿ ಕೊಬ್ಬರಿ ತುರಿನ ಸಣ್ಣ ಗ್ರೇಟೆಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕುದ್ದಾದಮೇಲೆ ಇವಾಗ ನಾವು ಲಾಸ್ಟಲ್ಲಿ ಫೈನಲಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೇಕು. ನಿಮ್ಮ ಮಗು ಜಾಸ್ತಿ ಸ್ವೀಟ್ ತಿನ್ನುತ್ತೆ ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಮ್ಮಿ ತಿನ್ನುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ, ಈಗ ಚೆನ್ನಾಗಿ ಬೆಂದಿದ್ದಾವೆ. ಈಗ ನಾನು ಫೈನಲಾಗಿ ಬೆಲ್ಲನ ಸೇರಿಸ್ದೆ. ಅದು ಕೂಡ ಏನೋ ಒಂದು 3-4 ಸೆಕೆಂಡಲ್ಲಿ ಅದು ಕೂಡ ಮೆಲ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಬೆಲ್ಲ ಎಲ್ಲ ಸೆಟ್ ಆದಮೇಲೆ ಚೆನ್ನಾಗಿ ಮಿಕ್ಸಪ್ ಮಾಡಿ, ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ. ಎಲ್ಲ ತಣ್ಣಗಾದ್ಮೇಲೆ ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಯಾರಿಗೆ ಅಲರ್ಜಿ ಇರುತ್ತೆ ಮಿಲ್ಕು ಎಲ್ಲ ತಿಂದರೆ ಅಂಥ ಮಕ್ಕಳಿಗೆ ಇದು ತುಂಬಾ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಮತ್ತು ವೆಯ್ಟ್ ಗೇನು ಕೂಡ ಚೆನ್ನಾಗಿ ಬರ್ತಾನೆ. ಒಂದು ಸಲ ಟ್ರೈ ಮಾಡಿ ರೆಸಿಪಿನ ಮಕ್ಕಳಿಗೆ ಸರ್ವ್ ಮಾಡಿ ಅಂತ ಇಲ್ಲಿಗೆ ನನ್ನ ರೆಸಿಪಿನ ಮುಗಿಸ್ತಾ ಇದ್ದೀನಿ. ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.